ಹೌದು, ತುಂಬಾ ಖುಷಿ ಇದೆ. ಲೈಕ್ ತುಂಬಾ ಜನ ಹೇಳ್ತಾರೆ ಲೈಕ್ ಬ್ಲೆಸ್ಡ್ ಅನ್ಸುತ್ತೆ ಈ ಪ್ರೊಡಕ್ಷನ್ ಇಂದ ಲಾಂಚ್ ಆಗ್ತಿದೆ ಅಂತ. ಆ, ಖಂಡಿತವಾಗ್ಲೂ ಐ ಆಮ್ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೊಡಕ್ಷನ್. ಈ ಪ್ರೊಡಕ್ಷನ್ ಇಂದ ಮೊದಲನೇ ಸಿನಿಮಾದ ಹೀರೋಯಿನ್ ನಾನಾಗಿರೋದು ತುಂಬಾ ಖುಷಿ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಆಪರ್ಚುನಿಟಿ ಸಿಕ್ಕಿದೆ ಅಂತ ನಾನು ಅದನ್ನ ಲೈಟ್ ಆಗಿ ತಗೊಂಡಿಲ್ಲ. ಪ್ರತಿ ಒಂದು ಸೀನಿಗೂ ತುಂಬಾ ವರ್ಕ್ ಮಾಡಿದ್ದೀನಿ. ರೆಬಲ್ ಅವರು ರೆಬಲ್ ನೀವೇ ನೋಡಿದ್ದೀರಾ ಇಂಟರ್ವ್ಯೂಸ್ ಅಲ್ಲಿ. ಕೈಂಡ್ ಆಫ್ ಇನ್ಸ್ಪಿರೇಷನ್ ಅನ್ಸುತ್ತೆ ಬಿಕಾಸ್ ತುಂಬಾ ಸ್ಟ್ರಾಂಗ್. ಬೀಂಗ್ ಅ ಗರ್ಲ್ ಆರ್ ಬೀಂಗ್ ಅ ಲೇಡಿ ತುಂಬಾ ಕಲಿಯೋದಿದೆ ಅವರಿಂದ. ಸ್ಟ್ರಾಂಗ್ ಆಗ್ಬೇಕು ಅಂತ. ಹೇಗಿತ್ತು ನಿಮ್ ಜೊತೆ ಎಲ್ಲ ನಾರ್ಮಲ್ ಪ್ರೀತಿಯಿಂದಾನೇ ಮಾತಾಡ್ತಾರೆ. ಅಂದ್ರೆ ಅದೇ ಅವ್ರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅಷ್ಟೇ. ಮುತ್ತಲವಾಡಿ ಸಿನಿಮಾ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ತುಂಬಾ ಸ್ಪೆಷಲ್. ನನ್ನ ಮೊದಲನೇ ಸಿನಿಮಾ ಇದು ಆಸ್ ಅ ಲೀಡ್. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. No words to ಯಾಕೆ ನೋಡಿ? ಯಾಕೆ ನೋಡ್ಬೇಕು ಅಂದ್ರೆ ಆ, ಇವಾಗ ಪರಭಾಷೆಯಲ್ಲಿ ಬರುವಂತ ಸಿನಿಮಾಗಳು ಕನ್ನಡದಲ್ಲೇ ಬಂದ್ರೆ ಅಲ್ಲಿರೋ ಕಂಟೆಂಟ್ ಅಥವಾ ಅಲ್ಲಿರೋ ಫ್ಲೇವರ್ಸ್ ಕನ್ನಡದಲ್ಲೇ ಸಿಕ್ಕರೆ ಕನ್ನಡದವರು ಆತರ ಸಿನಿಮಾ ಮಾಡಿದ್ರೆ ನೋಡ್ತೀವಿ ಅಂತ ಹೇಳೋ ಜನರಿಗೆ ನಮ್ಮ ಸಿನಿಮಾ ತಂಡ ಆ ಅಟೆಂಪ್ಟ್ ಮಾಡಿದೆ. ಅಂಡ್ ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಡಿಸಿಷನ್ ಮಾಡಿ ಖಂಡಿತವಾಗ್ಲೂ ಮಿಸ್ ಆಯ್ತು. ನಾನು ಆಕ್ಚುಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿದೆ ತಗೊಳ್ಳೋದಾ ಬೇಡವಾ ಅಂತ. ಬಿಕಾಸ್ ತುಂಬಾ ಕ್ವೆಶನ್ಸ್ ಇತ್ತು ನನಗೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಹ್ಯಾಪಿ ಅಬೌಟ್ ಇಟ್. ಅವರು ಅಂಡರ್ ಅಲ್ಲಿ ವರ್ಕ್ ಮಾಡೋದು ಅಂದ್ರೆ ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋವರೆಗೂ ನಮಗೆ ಗೊತ್ತೇ ಇರ್ಲಿಲ್ಲ ಅವರೇ ಪ್ರೊಡ್ಯೂಸರ್ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಂಗೆ. ಅಂದ್ರೆ ಅವ್ರು ಯಾವತ್ತೂ ಸೆಟ್ಟಿಗೆ ಬಂದಿಲ್ಲ. ಯೂಶಲಿ ಶೂಟಿಂಗ್ಸ್ ಎಲ್ಲ ಹೇಗಾಗುತ್ತೆ ಹಾಗೆ ಆಗಿತ್ತು. ಬಟ್ ಇವಾಗ ನೀವ್ ಹೇಳ್ದಂಗೆ ಇವಾಗ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅಟೆಂಪ್ಟ್ ಮಾಡಿರೋದ್ರಿಂದ ನಾರ್ಮಲ್ ಕಂಟೆಂಟ್ ನ ಚೂಸ್ ಮಾಡ್ತಾರೆ ಅಂತ ಅನ್ಸಲ್ಲ. ಅವ್ರು ತುಂಬಾ ಚೆನ್ನಾಗಿರೋ ಕಂಟೆಂಟ್ ನ ಚೂಸ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಹೋಪ್ಫುಲಿ ನಿಮ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.